ಪಬ್ಲಿಕ್ ನೆಕ್ಸ್ಟ್ನ ವಾರ್ಡ್ ಸಮೀಕ್ಷೆ ಇವತ್ತು ಆರ್ ನಗರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀದೇವಿ ನಗರ ವಾರ್ಡ್ಗೆ ಬಂದಿರುವಂಥದ್ದು. ಸರ್ಕಾರಿ ಶಾಲೆ ಕಟ್ತಾ ಇದ್ದಾರೆ, ಅದು ಸ್ವಲ್ಪ ಅರ್ಧಕ್ಕೆ ನಿಂತೋಗಿದೆ. ಅನುದಾನ ಬಿಡುಗಡೆ ಆಗಿಲ್ಲ ಅಂತೇಳಿ ಅರ್ಧಕ್ಕೆ ನಿಂತೋಗಿದೆ. ಜನಗಳಲ್ಲೇನೋ ತಾರತಮ್ಯ ಇದೆಯಾ, ಆ ಜಾತಿ ಈ ಜಾತಿಯಿಂದ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ. ಎಲ್ಲ ಶಾಸಕರಿಗೂ ಫಂಡ್ ಕೊಟ್ಟು ಅಟ್ಲೀಸ್ಟು ದೊಡ್ಡ ಫಂಡ್ ಇಲ್ಲ ಅಂದ್ರೂ ಒಂದು ಸಣ್ಣದ ಪ್ಯಾಚ್ ವರ್ಕ್ ಮಾಡೋದು ಎಷ್ಟೋ ಜನ ಜೀವ ಉಳಿಯುತ್ತೆ. ನೋಡಿ, ಇವಾಗ ಮುನಿರತ್ನ ಅವರು ಅಣ್ಣ ಅವರು ಎಲ್ಲ ಕುಡಿಯೋ ನೀರಿಂದ, ಬೋರ್ ನೀರಿಂದ, ರೋಡಿಂದ, ಅದು ಸ್ಯಾನಿಟರಿಯಿಂದ ಎಲ್ಲ ಕಲೆಕ್ಷನ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವರು ಒಳ್ಳೇದು ಮಾಡಬೇಕು ಅವ್ರಿಗೆ. ಕಳೆದ ಬಾರಿ ಈ ವಾರ್ಡ್ ಸಂಖ್ಯೆ 42 ಆಗಿತ್ತು. ಈಗ ಇದನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿರುವಂಥದ್ದು. ಯಾಕೆಂದರೆ ಈಗಾಗಲೇ ಕೂಡ ಗೊರಗುಂಟೆಪಾಳ್ಯ ಒಂದು ವಾರ್ಡನ್ನು ಮಾಡಿರುವಂಥದ್ದು, ಲಕ್ಷ್ಮೀದೇವಿ ನಗರ ಹಾಗೆಯೇ ಕೂಲಿ ನಗರ ಕೂಡ ಒಂದಷ್ಟು ರೋಡ್ಗಳನ್ನು ಹೋಗಿರುವಂಥದ್ದು. ಇಲ್ಲಿನ ಸಮಸ್ಯೆಗಳೇನು, ಇಲ್ಲಿನ ಶಾಸಕರು ಮುನಿರತ್ನ ಅವರು ಜನರ ಕೈಗೆ ಸಿಗ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಕೂಡ ಯಾರೂ ಕೂಡ ಇಲ್ಲಿ ಕಾರ್ಪೊರೇಟರ್ಗಳು ಯಾರೂ ಇಲ್ಲ, GB ಎಲೆಕ್ಷನ್ ಕೂಡ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲಿನ ಸಮಸ್ಯೆಗಳೇನು, ಜನ ಏನು ಹೇಳ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಸಮಸ್ಯೆಗಳ ಕುರಿತು ಜನ ಏನು ಹೇಳ್ತಾರೆ ಬನ್ನಿ ನೋಡೋಣ. ಈ ರಾಜಕೀಯದ ಗಿಮಿಕ್ಗಳಿಂದ ಈ ಕಾಂಗ್ರೆಸ್ ಅವರು ಅನುದಾನಗಳು ಕೊಡದಲ್ಲೇ ಸ್ವಲ್ಪ ಅಡೆತಡೆಗಳು ಆಗಿದ್ದಾವೆ. ಕಳೆದ ಬಾರಿಗಿಂತಲೂ ಈ ಬಾರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏನು ಸಮಸ್ಯೆ ಏನಿಲ್ಲ ಕೆಲಸದ ಬಗ್ಗೆ. ಈ ನೀರೆಲ್ಲ ಇಲ್ಲದೇ ಇದ್ರೂ ಕೂಡ ಬೋರೆಲ್ಲ ಕೊರೆಸಿ ಮಾಡಿದ್ದಾರೆ. ಈಗ ಸ್ವಲ್ಪ ದಿನದಲ್ಲೇ ಕಲೆಕ್ಷನ್ ಮಾಡ್ತಾರಂತೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವಾಗ ಕೆಲಸ. ಏನು ಸಮಸ್ಯೆ ಸರ್ ಆಗ್ತಾ ಇದೆ. MLA ಕಡೆಯಿಂದ ರೋಡ್ ಆಗ್ತಾ ಇದೆ. ಇನ್ನು ಫಸ್ಟು ಸೆಕೆಂಡ್ ಬ್ಲಾಕು ರನ್ನಿಂಗಲ್ಲಿದೆ. ಥರ್ಡ್ ಬ್ಲಾಕು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಬೋರೆಲ್ಲ ಹಾಕಿದ್ದಾರೆ. ಮೋಟ್ರ್ ಗೀಟ್ರೆಲ್ಲ ಇಷ್ಟೆಲ್ಲ ಕಲೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಗ್ತಾ ಇದೆ ಸರ್, ಕೆಲಸ ಆಗ್ತಾ ಇದೆ. ಆಗಬೇಕು ಸರ್, ಆಗಬೇಕು. ಎಲೆಕ್ಷನ್ ಆಗಬೇಕು. ಸಾಹೇಬ್ರಿದ್ದವರು ಬಂದು ಒಂದು ಸಲ ವೀಕ್ಷಣೆ ಮಾಡಿದ್ರು. ಮಾಡಾದ್ಮೇಲೆ ಇಲ್ಲೊಂದು ದೊಡ್ಡದು ರಾಜಕಾಲುವೆ ಹೋಗುತ್ತೆ ನಂದಿನಿ ಲೇಔಟಲ್ಲಿ, ಚೌಡೇಶ್ವರಿ ದೇವಸ್ಥಾನ ಪಕ್ಕದಲ್ಲಿ. ಅದ್ರ ಪಕ್ಕದ್ದು ಸೈಡ್ ವಾಲು ರಿಟರ್ನಿಂಗ್ ವಾಲ್ ಕಟ್ಬಿಟ್ಟು ಇಲ್ಲೆಲ್ಲ ಫುಲ್ಲು ಟೋಟಲಾಗಿ ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಸರ್ಕಾರಿ ಶಾಲೆ ಕಟ್ತಾ ಇದ್ದಾರೆ, ಅದು ಸ್ವಲ್ಪ ಅರ್ಧಕ್ಕೆ ನಿಂತೋಗಿದೆ. ಅನುದಾನ ಬಿಡುಗಡೆ ಆಗಿಲ್ಲ ಅಂತೇಳಿ ಅರ್ಧಕ್ಕೆ ನಿಂತೋಗಿದೆ. ಮತ್ತು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಮಾಡ್ಲಿಕ್ಕೆ ಬಿಡಬೇಕು. ಫಸ್ಟು ಅಭಿವೃದ್ಧಿ ಪಡಿಸೋದಕ್ಕೆ ಅವ್ರಿಗೆ ಒಂದಿಷ್ಟು ಫಂಡನ್ನು ಕೊಟ್ಟು ಬೆಂಗಳೂರು ನಗರದಲ್ಲಿ ರೋಡ್ಗಳೆಲ್ಲ ಕಿತ್ತೋಗ್ತಾವೆ. ಆ ರೋಡ್ಗಳನ್ನ ರೆಡಿ ಮಾಡಬೇಕು. ಕೆಲವು ಭಾಗದಲ್ಲಿ ಕೆಲವು ನಮಗೆ ಸೇರುತ್ತೆ, ಕೆಲವು ನಮಗೆ ಸೇರಲ್ಲ ಅಂತ ಈ ಥರ ಕಿತ್ತಾಟಗಳಾಗಿದೆ. ಆಮೇಲೆ ತಾರತಮ್ಯ ಮಾಡ್ತಾರೆ. ಈ ತಾರತಮ್ಯ ಮಾಡಬಾರ್ದು. ಜನಗಳು ಟ್ಯಾಕ್ಸ್ ಇಸ್ಕೊಂತಿರ್ತಾನೆ. ಜನಗಳಲ್ಲೇನೋ ತಾರತಮ್ಯ ಇದೆಯಾ, ಆ ಜಾತಿ ಈ ಜಾತಿಯಿಂದ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ. ಎಲ್ಲ ಶಾಸಕರಿಗೂ ಫಂಡ್ ಕೊಟ್ಟು ಅಟ್ಲೀಸ್ಟು ದೊಡ್ಡ ಫಂಡ್ ಇಲ್ಲ ಅಂದ್ರೂ ಒಂದು ಸಣ್ಣದ ಪ್ಯಾಚ್ ವರ್ಕ್ ಮಾಡೋದು ಎಷ್ಟೋ ಜನ ಜೀವ ಉಳಿಯುತ್ತೆ. ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅಂದ್ರೆ ಸರ್ಕಾರ ವರ್ಸಸ್ ಮುನಿರತ್ನ ಅನ್ನೋ ರೀತಿ ಆಗಿದೆ ಅನ್ನೋದು ಜನರ ಅಭಿಪ್ರಾಯ. ಇಲ್ಲಿ ಮುನಿರತ್ನ ಕೆಲಸ ಮಾಡ್ತಾರೆ, ಆದರೆ ಅವರಿಗೆ ಸರ್ಕಾರ ಅನುದಾನ ಕೊಡ್ತಿಲ್ಲ. ಇಲ್ಲಿ 100 ಕೆಲಸಕ್ಕೆ 50 ರೂಪಾಯಿ ಕೊಟ್ರೆ ಏನ್ ಕೆಲಸ ಮಾಡೋಕೆ ಆಗುತ್ತೆ ಅನ್ನೋದು ಇಲ್ಲಿನ ಜನರ ಅಳಲು. ಇವರು ನಮ್ಮ ಆರ್ ನಗರ ಮುನಿರತ್ನ ಸಾಗರ ಬಂದಮೇಲೆ ಎಲ್ಲ ಕಾಂಕ್ರೀಟ್ ರೋಡ್ಗಳು ಆಗ್ತಾ ಇದೆ. ಎಲ್ಲ ನೀರುಗಳು, ಕೊಲೆ ನೀರಾಗಲಿ, ಬೋರ್ವೆಲ್ ನೀರು, ಯಾವುದಕ್ಕೂ ತೊಂದರೆ ಇಲ್ಲ ಇವ್ರು ಬಂದಮೇಲೆ. ಸಲ ನಮಗೆ ಏನು ಹೆಲ್ಪ್ ಬೇಕೋ ಅದು ಮಾಡಿಕೊಟ್ಟಿದ್ದಾರೆ. ನಮ್ಮ ಅಣ್ಣ ತಮ್ಮಂದಿರೋದನ್ನು ಒಂದು ತುತ್ತು ಒಂದು ಅನ್ನನೂ ಆಗಲಿ, ಒಂದು ಬಟ್ಟೆನೂ ಆಗಲಿ ಯಾರೂ ತಕ್ಕೊಟ್ಟಿಲ್ಲ. ಅಂಥದ್ದು ನಮಗೆ ವರ್ಷ ಅಣ್ಣ ಸ್ಥಾನದಲ್ಲಿ ನಿಂತು ನಮಗೆ ಮಾಡಿಕೊಟ್ಟಿದ್ದಾರೆ. ನಮಗೆ ಪಟಾಕಿ ಆಗಲಿ, ದೀಪಾವಳಿಗೆ ಒಂದೊಂದು ಮಕ್ಕಳು, ನಾವೆಲ್ಲ ಬಡವರು, ಪಟಾಕಿ ಇಲ್ದಾಗೆ ಎಲ್ಲಿ 400 ರೂಪಾಯಿ 500 ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಯಾಕಂದರೆ ಎಲ್ಲರೂ ಚೌಟ್ರಿ ಕೆಲಸಕ್ಕೆ ಹೋಗಿರೋರು. ಇಲ್ಲಿನ ಶಾಸಕರು ಜಾತಿ ಧರ್ಮ ಅಂತ ನೋಡಲ್ವಂತೆ. 15 ವರ್ಷದಿಂದ ಕಾವೇರಿ ನೀರು ರೋಡ್ ಇರಲಿಲ್ಲ. ಅವರು ಬಂದ ಮೇಲೆ ನಮ್ಮ ಏರಿಯಾಗೆ ನೀರು ಬಂದಿದೆ ಅಂತಾರೆ. ಆದರೆ ಸ್ಲಂ ಬೋರ್ಡ್ ಅಡಿಯಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣ ಕಾರ್ಯ ತಳಮಟ್ಟದಲ್ಲೇ ನಿಂತಿರೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ತಾರೆ ಅನ್ನೋದು ಜನರ ಆರೋಪ. ಇವಾಗ ಹೋಗಿ ಸ್ಲಂ ಬೋರ್ಡ್ ಅವ್ರಿಗೆ RTA ಹಾಕಿದ್ವಿ ನಾವು. ನಮ್ಮ ಸಂಘದಿಂದ ಹಾಕಿದ್ದಕ್ಕೆ ಒಂದೊಂದು ಮನೆಯಿಂದ 99,000 ರೂಪಾಯಿ ಕಟ್ಟಿ ನಮ್ಮ ಹತ್ರ ಕಾಸಿಲ್ಲ ಕಟ್ಟಕ್ಕೆ ಮನೆ ಅಂತವ್ರೆ. ಬಡವರು ನಾವು ಎಲ್ಲಿಂದ ಹೋಗಿ ತರೋದು 99,000 ರೂಪಾಯಿ? ಅದನ್ನ ನಮಗೆ ಮುಂಚೆನೇ ಹೇಳಲಿಲ್ಲ ಇವರು ಹೊಡೆಯೋಕ್ಕಿಂತ ಮುಂಚೆ. ಇದಾಗಿ ಆಗಲೇ 2 ವರ್ಷ ಆಗಾಯ್ತು ಸರ್ ಸ್ಟಾಪ್ ಆಗಿ ಕೆಲಸ. ಲಾಸ್ಟ್ ಗೌರ್ಮೆಂಟಲ್ಲಿ BJP ಗೌರ್ಮೆಂಟಲ್ಲಿ ನಡೀತು ಇದು. ಯಾವಾಗ ಸರ್ಕಾರ ಚೇಂಜ್ ಆಯಿತೋ ಅವಾಗಿಂದ ನಿಲ್ಲಿಸ್ಬಿಟ್ಟವ್ರೆ ಕೆಲಸ. ಇಲ್ಲಿ ಲಾಕ್ಡೌನ್ ಆಗಿತ್ತಲ್ಲ, ಆವಾಗಲಿಂದ ಊಟ, ಅನ್ನ, ಅಕ್ಕಿ ಎಲ್ಲ ಅವರು ಕೊಡ್ತಾ ಇದ್ದಾರೆ. ಈಗ ಅವರು ಬರ್ತಾ ಕಾಂಗ್ರೆಸ್ ಬಂದ್ಬಿಡ್ತಲ್ಲ. ಈಗ ಸಿದ್ದರಾಮಯ್ಯ ರಾಜಕೀಯ ಬಂದ್ಬಿಡ್ತು. ಅದ್ರ ಕಡೆಯಿಂದ ಸ್ವಲ್ಪ ಕಮ್ಮಿ ಆಗ್ಬಿಟ್ರು ಅವರು. ಅವ್ರು ಕಮ್ಮಿ ಆಗ್ಬಿಟ್ಟು ನಾವು ಹೋಗಿ ಅವ್ರಿಗೆ ಹೇಳಿದ್ದೀವಿ, ಅನ್ನ ಈ ರೀತಿ ಇದೆ ಅಂತ ಹೇಳಿದ್ಕೆ ಅವರು ಏನಂದರು, ನಾವು ಮಾಡ್ತೀವಿ ಕೆಲಸ. ನಾವು ಆರ್ ನಗರಲ್ಲಿ ನಾನೇ ಇರೋದು. ಇನ್ನೂ 5 ವರ್ಷ ನಮ್ಮದು ಡ್ಯೂಟಿ ಇರೋದು. ಈಗ 2-3 ವರ್ಷ ಆಗ್ತಾಯಿದೆ. ಇನ್ನೂ 2 ವರ್ಷ ನಮ್ಮದು ಕೆಲಸ ಇದೆ. ನಿಮ್ಗೆ ಏನಿದೆ ಮಾಡ್ತೀವಿ ಒಂದು. ಈ ರೋಡೆಲ್ಲ ಅವರೇ ಮಾಡ್ತಾ ಇರೋದು. 15 ವರ್ಷದಿಂದ ಕುಡಿಯೋ ನೀರು ಇರಲಿಲ್ಲ, ಬೋರ್ ನೀರು ಇರಲಿಲ್ಲ.
ನಮಗೆ ಬಾತ್ರೂಮ್ ಸ್ಯಾಲ್ರಿದು ಇದು ಸ್ಯಾಲ್ರಿದು ಕಲೆಕ್ಷನ್ ಇರಲಿಲ್ಲ, ಎಲ್ಲ ಮುನಿರತ್ನ ಅವರೇ ಮಾಡಿಕೊಟ್ಟಿದ್ದು ನಮಗೆ. ಎಲ್ಲ ಆವಾಗಿಂದ ಇವಾಗವರೆಗೂ ಅವರೇ ಕೆಲಸ ಮಾಡ್ತಾ ಇರೋದು ನಮಗೆ. ನೋಡಿ ಇವಾಗ ಮುನಿರತ್ನ ಅವರು ಅಣ್ಣ ಅವರು ಎಲ್ಲ ಕುಡಿಯೋ ನೀರಿಂದ, ಬೋರ್ ನೀರಿಂದ, ರೋಡಿಂದ, ಅದು ಸ್ಯಾನಿಟರಿಯಿಂದ ಎಲ್ಲ ಕಲೆಕ್ಷನ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವ್ರು ಒಳ್ಳೇದು ಮಾಡಬೇಕು ಅವ್ರಿಗೆ. ಇನ್ನು ಕಳೆದ ವರ್ಷ ಈ ಏರಿಯಾಗೆ 8 BMTC ಬಸ್ ಬರ್ತಿತ್ತು. ಸದ್ಯ ಒಂದೂ ಬಸ್ ಇಲ್ಲ. ಸರ್ಕಾರ ಶಕ್ತಿ ಯೋಜನೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಜನ ಕೇಳ್ತಿದ್ದಾರೆ. ಇಲ್ಲಿ ಲಕ್ಷ್ಮೀದೇವಿ ನಗರ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುತ್ತೆ. ಇಲ್ಲಿ ಕಳೆದ ಒಂದು 4-5 ವರ್ಷದಿಂದ ಬಸ್ ಸಮಸ್ಯೆ ಆಗ್ತಿದೆ. ಕೊರೋನಾ ಟೈಮಲ್ಲಿ ಒಂದು 8 ಬಸ್ ಇತ್ತು, ಇವಾಗ ಒಂದು ಬಸ್ ಇಲ್ದಂಗೆ ಎಲ್ಲ ರದ್ದು ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ಭಾಗಿರೋ ಈ ಪ್ರದೇಶದಲ್ಲಿ ಬಸ್ ಸೌಲಭ್ಯ ಇಲ್ದಲೆ ಓಡಾಡೋದು ತುಂಬ ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ ಮತ್ತು ಶಾಲೆಗೆ ಹೋಗೋ ಶೇಷಾದ್ರಿಪುರಂ ಕಾಲೇಜ್ಗೆ ಹೋಗ್ತಾರೆ, ಮಲ್ಲೇಶ್ವರಂಗೆ ಹೋಗ್ತಾರೆ, ಮಕ್ಳಿಗೆ ತುಂಬ ತೊಂದರೆ ಆಗ್ತಿದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕರಾದ ಮುನಿರತ್ನಣ್ಣನವರು ಅಭಿವೃದ್ಧಿ ಮಾಡಬೇಕು ಅಂತೇಳಿ ತುಂಬ ಪಣ ತೊಟ್ಟು ಕೆಲಸ ಮಾಡೋದಕ್ಕೆ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡಿಪಡಿಸಿ ತೊಂದರೆ ಕೊಡ್ತಾ ಇದ್ದಾರೆ. ಆದರೂ ಅವರು ಎದೆಗುಂದದೆ ಅಭಿವೃದ್ಧಿ ಮಾಡಲೇಬೇಕು, ನನಗೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮತದಾರರು ಮತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಅವರ ಋಣ ತೀರಿಸೋದಕ್ಕೆ ಯಾರು ಕಾಲು ಬೇಕಾದರೂ ನಾನು ಹಿಡಿಯೋದಕ್ಕೂ ಸಿದ್ಧ, ನನಗೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತೇಳಿ ಅವರು ಅನೇಕ ಬಾರಿ ಹೇಳಿದ್ದಾರೆ. ನೋಡಿದ್ರಲ್ಲ, ಇದು ಲಕ್ಷ್ಮೀದೇವಿ ನಗರ ವಾರ್ಡ್ನ ಜನರ ಸಮಸ್ಯೆ ಆಗಿರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ MLA ಮುನಿರತ್ನ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲಿ ಅವ್ರಿಗೆ ಅನುದಾನ ಬರ್ತಿಲ್ಲ ಅಂತ ಹೇಳಿ ಸಾಕಷ್ಟು ಆರೋಪಗಳಿರುವಂಥದ್ದು ನೋಡ್ಬೋದು. ಯಾಕೆಂದರೆ ನಾವು ಕಳೆದ ಬಾರಿ ಕೂಡ ಕೊಟ್ಕೆಪಾಳ್ಯ ಇರ್ಬೋದು, ಮತ್ತು ಹಾಗೆಯೇ ಶ್ರೀಗಂಧ ಕಾವಲು ಇರ್ಬೋದು, ಅಲ್ಲೆಲ್ಲವೂ ಕೂಡ ಶಾಲಾ ಕಟ್ಟಡಗಳು, ಕಾಲೇಜ್ ಕಟ್ಟಡಗಳು ಅರ್ಧಕ್ಕೆ ನಿಂತಿರುವಂಥದ್ದು. ಈ ಲಕ್ಷ್ಮೀದೇವಿ ನಗರ ವಾರ್ಡಲ್ಲೂ ಕೂಡ ಬೃಹತ್ ಶಾಲಾ ಕಟ್ಟಡ ಅರ್ಧಕ್ಕೆ ನಿಂತಿರುವಂಥದ್ದು. ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಆದರೆ ಜನರಿಗೆ ಉಪಯೋಗ ಆಗ್ತಿಲ್ಲ. ಯಾಕೆಂದರೆ ಇಲ್ಲಿ ಬಸ್ ಬರ್ತಾ ಇಲ್ಲ. ಅದನ್ನು ಕೂಡ ಸಾಕಷ್ಟು ಜನ ಏನು ಆರೋಪ ಮಾಡಿರುವಂಥದ್ದು. ಸಾಕಷ್ಟು ಜನ ಇಲ್ಲಿ ಏನು ಕಾಲೇಜ್ಗೆ ಹೋಗ್ತಾರೆ ಮತ್ತು ಕೆಲಸಕ್ಕೆ ಹೋಗ್ತಾರೆ, ಅವರೆಲ್ಲರೂ ಕೂಡ ಇಲ್ಲಿಂದನೇ ಮೊದಲು ಬಸ್ ಬರ್ತಾ ಇತ್ತು, 8 ಬಸ್ ಬರ್ತಾ ಇತ್ತು. ಆದರೆ ಈಗ ಬಸ್ಗಳು ಬರ್ತಾ ಇಲ್ಲ. ಸಾವಿರ ಇರ್ಬೋದು, ಯಾಕಂದರೆ ರಸ್ತೆ ಚಿಕ್ಕದು ಅಂತ ಹೇಳ್ಬೋದು. ಆದರೆ ಸಣ್ಣ ಬಸ್ಗಳನ್ನ ಹಾಕ್ಬೋದು ಅಂತ ಹೇಳ್ತಿರುವಂಥದ್ದು. ಇನ್ನು ಈ ಕಟ್ಟಡದ ಹಿಂಭಾಗದಲ್ಲಿ ಸ್ಲಮ್ ಬೋರ್ಡ್ಗೆ ಅಂತ ಹೇಳಿ ಒಂದಷ್ಟು ಜಾಗ ಮೀಸಲಾಗಿರುವಂಥದ್ದು. ಅದನ್ನು ಕೂಡ ಏನು ಹಿಂದೆಗಡೆ ಇದ್ದಂಥ ಸರ್ಕಾರದಲ್ಲಿ ಅವೆಲ್ಲವನ್ನೂ ಕೂಡ ಹಳೆ ಕಟ್ಟಡಗಳನ್ನು ಕೆಡವಿ ಹೊಸ ಕಟ್ಟಡ ಕಟ್ಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಕೆಡಿರ್ತಾರೆ. ಆದರೆ ಅರ್ಧ ಆಗಿ ಅದು ಕೂಡ ಕಟ್ಟಡ ಕಾರ್ಯಕ್ರಮಗಳು ನಿಂತೋಗಿರುವಂಥದ್ದು. ಇದು ಜನರನ್ನು ಆಕ್ರೋಶಕ್ಕೆ ಗುರಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹೇಳಿದ್ರೆ, ನಾವು ಎಷ್ಟು ಕಾಸು ಪಡೆದಿದ್ದೀವಿ ಅಷ್ಟಕ್ಕೆ ಕೆಲಸ ಮಾಡಿದ್ದೀವಿ, ಎಷ್ಟು ನಮಗೆ ಕಾಸು ಕೊಟ್ಟಿಲ್ಲ ಅದಕ್ಕೆ ಕೆಲಸ ಮಾಡಿಲ್ಲ ಅಂತ ಹೇಳಿ ಶಾಸಕರು ಕೂಡ ಹೇಳಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಕಣ್ಣಿಗೆ ಕಾಣುತ್ತೆ ಅಂತ ಜನ ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಬೆಂಗಳೂರು.